ನಮಸ್ಕಾರ, ಇಡನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಮನೋಜ್ ಕಬ್ಬಲಿ. ನಮ್ಮ ಜೊತೆ ಪರಿಸರವಾದಿ ಭಾನುಮೋಹನ್ ಅವರು ಮೇಡಮ್ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಜೆನ್ಜಿ ಅನ್ನೋದೊಂದು ಏನಂದರೆ ಕಾಕ್ರೋಚ್ ಜನತಾ ಪಕ್ಷ ಅಂತ ಕೂಡ ಶುರುವಾಗಿದೆ. ಈ ವಿಚಾರವಾಗಿ ಏನು ಹೇಳ್ತೀರಾ? ಇರೋ ಪಕ್ಷಗಳೇ ಏನೂ ಮಾಡ್ತಾ ಇಲ್ಲ. ಇವರು ಕಾಂಗ್ರೆಸ್ ತಪ್ಪು ಮಾಡೋರು ಬಿ ಜೆ ಪಿ ಬೈತೆ, ಬಿ ಜೆ ಪಿ ಇದು ಮಾಡೋದು JDS ಬೈತೆ. ಈ ಮಧ್ಯದಲ್ಲಿ ಬೇರೆ ಸಣ್ಣ ಪುಟ್ಟದ್ದು ಒಂದೆರಡು ಮಾತಾಡ್ತಾ ಇರುತ್ತೆ ಅಂಥದ್ದು. ಏನು ಅದು ಏನು ಹೆಸ್ರ ನೋಡಿ. ಈಗ ಕಾಕ್ರೋಚ್ ಪಕ್ಷ ಒಂದು ಯಾವುದಕ್ಕೆ ಆದರೂ ಒಂದು ಬೆಲೆ ಇರಬೇಕು. ಹಿಂದೆ ಎಲ್ಲ ಫಿಲಮ್ಗಳು ದೇವತಾ ಮನುಷ್ಯ ಅದು ಇದು ನಮ್ಮ ಹೇಗೆ ಆ ಥರ ಹೆಸ್ರು ಇರ್ತಿತ್ತು. ಈಗಿಂದು ನೋಡ್ತಿದ್ದಾರಲ್ಲ, ಉದಾಹರಣೆ ಕೊಡ್ತಿರೋದು ನಾನು. ಹಾಗೆ ಏನದು ಕಾಕ್ರೋಚ್ ಅಂತ ಏನು ಮಾಡ್ತಾರೆ ಅವರು? ನನಗೇನೋ ನೋಡಿ, ಯಾವುದೇ ಪಕ್ಷ ಬರಲಿ, ಯಾರೇ ಒಬ್ಬ ಅಧಿಕಾರಿ ಬರಲಿ, ಇವ್ರು ಏನು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಮನುಷ್ಯ ಹಿಂದೆ ಹೇಗಿತ್ತು ಪ್ರಪಂಚ, ಹಿಂದೆ ಹೇಗಿದ್ರು ಜನ, ಆ ರೀತಿ ಅದನ್ನು ನೋಡಿಕೊಂಡು ಮುಂದೆ ನಾವು ಹೇಗಿರಬೇಕು, ಮುಂದೆ ನಮ್ಮ ಮಕ್ಳಿಗೆ ಏನನ್ನ ಕಲಿಸ್ಬೇಕು, ಅದನ್ನು ಇವರು ಪಾಲಿಸಿದ್ರೆ ಯಾರು ಒಂದು ಪೊಲೀಸ್ ಸ್ಟೇಷನ್ನು ಬೇಕಾಗಿಲ್ಲ. ಆಗ ಮಾತಾಡೋದ್ರೆ ಜಗಳಕ್ಕಾದ್ರೆ ನಡಿಯಲ್ಲಿ ಹೋಗೋಣ. ಅವ್ರು ಏನು ತೀರ್ಮಾನ ಮಾಡ್ತಾರೆ? ದುಡ್ಡು ಕೊಟ್ಟವ್ರಿಗೆ ನ್ಯಾಯ ಕೊಡ್ತಾರೆ. ಅಲ್ಲಿ ತಪ್ಪಿದ್ರು ದುಡ್ಡು ಕೊಟ್ಟವ್ನ ಕಡೆನೇ ನ್ಯಾಯ ಕೊಡ್ತಾರೆ. ಇಲ್ಲ ಕೋರ್ಟಿಗೆ ಹೋಗಿ ಅಂತ ಹಾಕ್ತಾರೆ. ಕೋರ್ಟಿಗೆ ಹೋದರೆ ವರ್ಷಾನ್ಗಟ್ಲೆ ಬೇಕಾ ಇದು ನಮಗೆ? ನಾವೇ ಏನೋ ವಿಚಾರ ಬಂತು ಕೂತು ತೀರ್ಮಾನ ಮಾಡೋಣ, ಅದಿಲ್ವೇ ಇಲ್ಲ. ಇವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ. ಆವಾಗ ಯಾವುದೂ ನಾವೇ ಕೂತು ಬಗೆಹರಿಸ್ಕೊಂಡ್ರೆ ಯಾವುದಕ್ಕೂ ಏನೋ ಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇವಾಗಿನ ಸೋಷಿಯಲ್ ಮೀಡಿಯಾ ಯುವಕರನ್ನ ದಾರಿ ತಪ್ಪಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ? ಏನಂದರೆ ಅದೇ ಹೇಳಿದ್ನಲ್ಲ, ನಾವು ಬಳಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಮೊದಲು ಈಗ ಕರೋನಾ ಬಂದಾಗ ಮಕ್ಕಳಿಗೆಲ್ಲ ಮೊಬೈಲ್ ಕೊಡಿ ಅಂತ ಸರ್ಕಾರನೇ ಅಂದರೆ ಮೊಬೈಲ್ ಕೊಡಿ ಅಂದರೆ ಆನ್ಲೈನ್ ಕ್ಲಾಸಸ್ ಅಂತೇಳಿ ಮಾಡಿದ್ರು. ಆ ನಂತರ ಅದ್ರ ಹಿಂದೆ ಏನಿತ್ತು, ಮಕ್ಕಳು ಮೊಬೈಲ್ ಜಾಸ್ತಿ ನೋಡಿದ್ರೆ ಕಣ್ಣು ಇದಾಗುತ್ತೆ, ಅದು ನಿಜ. ಮೊಬೈಲಿಂದ ಹಾಳಾಗುತ್ತೆ ನಿಜ. ಅದನ್ನೇ ಹೇಳಿದ್ನಲ್ಲ, ಯಾವುದನ್ನ ಈಗ ನಾನು ಮುಂದೆ 1 kg ಸ್ವೀಟ್ ಇಟ್ಟರೆ ಒಂದು ಅಮ್ಮಮ್ಮ ಅಂದರೆ 2 ಸ್ವೀಟ್ ತಿನ್ಬೋದು. ಅದು ಬಿಟ್ಬಿಟ್ಟು 6-8 ಸ್ವೀಟ್ ತಿಂದರೆ ಏನಾಗುತ್ತೆ? ಸೊ ಹಾಗೆ ಯಾವುದನ್ನು ಎಷ್ಟು ಬಳಸ್ಕೋಬೇಕು ಅಷ್ಟು ಬಳಸ್ಕೋಬೇಕು. ಮೊಬೈಲು ಅಷ್ಟೇ, ಅದರಲ್ಲಿ ತುಂಬ ಒಳ್ಳೆಯದು ಇದೆ, ಮಾಧ್ಯಮನೂ ಕೂಡ ತುಂಬ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದನ್ನು ನಾವು ಬಳಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಆಮೇಲೆ ಈ ಜಾಹೀರಾತುಗಳು ಬರುತ್ತಲ್ಲ, ಅದರಿಂದ ಹಾಳಾಗ್ತಾಯಿದೆ. ನಾನು ಹೇಳೋದು, ಈ ಜಾಹೀರಾತುಗಳು ಕೆಟ್ಟದಾಗಿ ಕೊಡೋವಂಥದ್ದನ್ನು ನಿಲ್ಲಿಸಬೇಕು. ಅದನ್ನು ಬಿಟ್ಬಿಟ್ಟು ಅವರು ಕೊಡೋದ್ರಿಂದನೇ ಎಲ್ಲ ಕೆಲವೊಂದೊಂದು ಯುವ ಪೀಳಿಗೆ ಅವರು ಹಾಳಾಗೋದಕ್ಕೆ. ಒಂದು ಉದ್ಯಾನವನಗಳು ಕೂತಿರೋ ನಾವು ಈಗಲೂ ಕೂಡ ಅವರಿಗೆ ಈಗೆಲ್ಲ ಕೂರಬಾರ್ದು, ನೀವು ಮುಂದಿನ ಪೀಳಿಗೆಯವರು ಅಂತ ಹೇಳ್ತೀವಿ. ಸಾರಿ ಅಂತ ಹೋಗೋರು ಇದ್ದಾರೆ, ಇನ್ನು ಕೆಲವರು ನಮ್ಮ ಮಾತನ್ನ ಕಿವಿಗೆ ಹಾಕ್ಕೊಳ್ದೆ ಕೂರೋರು ಇದ್ದಾರೆ. ಅದನ್ನೆಲ್ಲ ಪೊಲೀಸ್ ನಿರ್ವಹಿಸಬೇಕು. ಅದನ್ನು ಅವ್ರು ನನ್ನದೇ ಈ ಕಷ್ಟ ಮುಗೀತಿಲ್ಲ ಅದೊಂದ ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾವು ಮನುಷ್ಯರಾದವರು, ದೇವರು ನಮಗೆ ಪ್ರಾಣಿಗಳು ಮಾತಾಡಲ್ಲ. ದೇವರು ಅದರದ್ದೇ ಆದ, ಅದಕ್ಕೊಂದು ಗಾಯ ಆದರೆ ಹಾಸ್ಪಿಟ್ಲಿಗೆ ಬರುತ್ತಾ? ಮನೇಲಿ ಸಾಕಿರೋನೇನೋ ತೊಗೊಂಡೋಗಿ ಹೋಗ್ತಾನೆ. ಬೀದಿಲಿ ಆಗಿರೋ ನಾಯಿ ತನ್ನ ಹೆಂಜಿಲಿಂದನೇ ತನ್ನ ಗಾಯನ ಸೋರ್ಕೊಂಡು ಹುಷಾರು ಮಾಡ್ಕೊಳ್ಳುತ್ತೆ. ಹಾಗೆ ಮನುಷ್ಯ ಆದವನು, ಮನುಷ್ಯನಿಗೆ ದೇವರು ತಲೆಯಲ್ಲಿ ಮಿದ್ಲಿಟ್ಟಿದ್ದಾನೆ. ನಾನು ಏನು ಮಾಡಬೇಕು, ನಾವು ಹೋಗೋ ಗೊತ್ತಾಗುತ್ತೆ, ನಾನು ಇದು ಒಳ್ಳೇದು ಮಾಡೋಕ್ಕೆ ಹೋಗ್ತಿದ್ದೀನ, ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಿದ್ದೀನ ಅಂತ. ಅದನ್ನು ತಿಳ್ಕೊಂಡೇ ಮಾಡಿದ್ರೆ ಪ್ರಪಂಚ ಉದ್ಧಾರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಜೊತೆ ಮೈಸೂರಲ್ಲಿ ಭೂಮಾಫಿಯಾ ಆಗಿರ್ಬೋದು ಮತ್ತು ಯುವಕರು ಯಾವ ಕಡೆ ಸಾಗ್ತಾ ಇದ್ದಾರೆ ಇದೊಂದು ವಿಚಾರ, ಮತ್ತು ಮೈಸೂರಲ್ಲಿ ಯಾಕೆ ಕಾರ್ಪೊರೇಟ್ ಎಲೆಕ್ಷನ್ ಮಾಡ್ತಾ ಇಲ್ಲ, ಯಾವ ಕಡೆ ಅಭಿವೃದ್ಧಿ ಒಂದೇ ಕುಂಠಿತವಾಗಿದೆ ಅಂತ ಭಾನುಮೋಹನ್ ಅವರು, ಪರಿಸರವಾದಿಯವರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅರವಿಂದ್ ಜೊತೆ ಮನೋಜ್ ಕಬ್ಬಲಿ, ಇಡನ್ಸ್ ನ್ಯೂಸ್, ಮೈಸೂರು.